ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಂಡಕ್ಕಿ ಮೆಣಸಿಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆನ ಒಂದು 3-4 ಟೀ ಸ್ಪೂನು, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಮೆಣಸಿಕಾಯಿ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ನಂತರ ಟೊಮೊಟೊ ಹಾಕಬೇಕು. ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ನಂತರ ಅರಿಶಿನ ಪುಡಿ ಹಾಕಿದರೆ ಒಗ್ಗರಣೆ ರೆಡಿಯಾಗುತ್ತದೆ. ಇವಾಗ ನಾವು ಮಂಡಕ್ಕಿಯನ್ನು ನೆನೆಸಿಕೊಳ್ಬೇಕು. ಸುಮಾರು ನಾನಿಲ್ಲಿ ಒಂದು 8 ಲೀಟ್ರ್ನಷ್ಟು ತೊಗೊಂಡಿದ್ದೀನಿ. ಮಂಡಕ್ಕಿನ ನೀಟಾಗಿ ತೊಯಿಸ್ಬೇಕು, ಇಲ್ಲಾಂದರೆ ಅದೊಂಥರ ಕಸರು ಇರುತ್ತೆ. ನೀರನ್ನು 2-3 ಸಲ ಚೇಂಜ್ ಮಾಡಿ ತೊಳಿತಿದ್ದೀನಿ. ನಾನು ಇಷ್ಟು ಮಂಡಕ್ಕಿಗೆ 3 ಸಲ ನೀರು ಚೇಂಜ್ ಮಾಡಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಹುಣಸೆ ರಸನೂ ಬಳಸಿದ್ದೀನಿ, ಬೇಕಾದರೆ ನಿಂಬೆಹಣ್ಣು ಸ್ವಲ್ಪ ಹಾಕೊತಿದ್ದೀನಿ. ನಂತರ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಕೈ ಆಡಬೇಕು. ನಂತರ ಹುರಿಗಡಲೆ ಪುಡಿಯನ್ನು ಹಾಕಬೇಕು. ಕಡಲೆ ಪುಡಿ ಹಾಕೋದ್ರಿಂದ ಮಂಡಕ್ಕಿ ಸೂಪರ್ ಟೇಸ್ಟ್ ಕೊಡುತ್ತೆ. ನಂತರ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈ ಆಡಿದರೆ ಮಂಡಕ್ಕಿ ರೆಡಿಯಾಗುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ, ಅಜ್ವಾನ ಮತ್ತು ಉಪ್ಪು. ಮೆಣಸಿಕಾಯಿ ಮಾಡಲಿಕ್ಕೆ ನಾನಿಲ್ಲಿ ಜವಾರಿ ಮೆಣಸಿಕಾಯಿ ತೊಗೊಂಡಿದ್ದೀನಿ. ಅದನ್ನು ಪೌಡ್ರು ಮಾಡ್ಕೋಬೇಕು. ಪೌಡ್ರು ಮಾಡ್ಕೊಂಡ ನಂತರ ಈ ಮೆಣಸಿಕಾಯಿನ ಈ ರೀತಿ ಕೊರ್ಕೊಂಡು ಉಪ್ಪು, ಜೀರಿಗೆ, ಅಜ್ವಾನ ಪುಡಿ ಮಾಡ್ಕೊಂಡಿರೋ ಪೌಡ್ರನ್ನ ಈ ಥರ ತುಂಬ್ತಾ ಬರಬೇಕು. ಈ ರೀತಿ ತುಂಬಿ ಮೆಣಸಿನ್ಕಾಯಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಈ ಪುಡಿನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೋಬೇಕು. ನಂತರ ಇದು ಹಿಟ್ಟಿಗೆ ಹಾಕೋಕ್ಕೂ ಬರುತ್ತೆ. ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಉಳಿದಿರೋ ಜೀರಿಗೆ ಪೌಡ್ರನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು, ಅಗತ್ಯವಿದ್ದಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ತಾ ಬನ್ನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಬನ್ನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಬರಬೇಕು. ಗಂಟು ಬೀಳ್ದಾಗೆ ನೀಟಾಗಿ ಕಲಿಸ್ಬೇಕು. ನೋಡಿ, ಈ ಥರ ನಿಧಾನಕ್ಕೆ ಈ ಹದದಲ್ಲಿ ಬರಬೇಕು ಹಿಟ್ಟು. ನೀರನ್ನು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆದರೂ ತೆಳ್ಳ ಆಗುತ್ತೆ, ತೀರಾ ಗಟ್ಟಿ ಇದ್ದರೂ ಒಳಗೆ ಬೇಯೋದಿಲ್ಲ. ಈ ಹಿಟ್ಟು ಕಲಸಿದ ನಂತರ ನಾನು ಕಾದಿರೋ ಎಣ್ಣೆ, ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ನಂತರ ಕಲಸಿ ಈಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಸ್ಕೋಬೇಕು. ಎಣ್ಣೆನೂ ಕೂಡ ಜಾಸ್ತಿ ಕಾಯಿಸಬಾರ್ದು. ಈ ರೀತಿ ನಿಧಾನಕ್ಕೆ ಒಂದೊಂದೇ ಹಾಕೋತಾ ಬರಬೇಕು. ಎಣ್ಣೆ ಜಾಸ್ತಿ ಕಾಯಿಸಬಾರ್ದು ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಹಾಕಬೇಕು. ನೋಡಿ, ಈಗ ನಿಧಾನಕ್ಕೆ ತಿರುವಿ ಹಾಕ್ತಾ ಬನ್ನಿ. ನೀಟಾಗೆ ಗರಿ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಇವಾಗ ಕಲ್ಲರೇ ಚೇಂಜ್ ಆಗ್ತಾ ಇರುತ್ತೆ. ಈಗ ರೆಡಿಯಾಗಿದೆ ದಾವಣಗೆರೆ ಮಂಡಕ್ಕಿ ಮೆಣಸಿನ್ಕಾಯಿ. ಥ್ಯಾಂಕ್ ಯು.